ಸೊ ಹಾಯ್ ಎವ್ರಿವನ್. ಸೊ ಇವತ್ತು ಡೇ 3 ನಂದು. ಆ್ಯಕ್ಚುಲಿ ಎಕ್ಸಸೈಸ್ ಮಾಡಿರೋದ್ರಿಂದ ಯೂಶಲಿ ಪರ್ಸನಲೈಸ್ ಪ್ರೋಟೀನ್ ಪೌಡರು ಒಂದು ಸತಿ ಯೂಸ್ ಮಾಡ್ತೀವಿ, ಆದರೆ ಎಕ್ಸಸೈಸ್ ಮಾಡಿದರೆ 2 ಸ್ಪೂನ್ ಯೂಸ್ ಮಾಡಿದರೆ ಒಳ್ಳೆಯದು. ಸೊ ನೀವು ಯಾರ್ಯಾರು ಈ ನ್ಯೂಟ್ರಿಷನ್ ಯೂಸ್ ಮಾಡ್ತೀರಾ, ಸೊ ನೀವು ಎಕ್ಸಸೈಸ್ ಮಾಡಿ ಅದರ ನಂತರ ನೀವು ನ್ಯೂಟ್ರಿಷನ್ ಯೂಸ್ ಮಾಡಿದರೆ ಸೊ 2 ಸ್ಪೂನ್ ಯೂಸ್ ಮಾಡಿ. ರೋಸ್ ಕೀರ್ ನೆನ್ನೆ ಹಾಕಿದ್ವಲ್ಲ, ಸೊ ಸೇಮ್ ಫ್ಲೇವರ್ ಇದೆ. ಸೊ ಇದನ್ನು 2 ಸ್ಪೂನ್ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿನಿ ಇವತ್ತು. ಯಾಕಿರ್ಬೋದು, ಕುಲ್ಫಿ ಅಂತ ಒಂದು ಫ್ಲೇವರ್ ಇದೆ. ಸೊ ಇದು 2 ಸ್ಪೂನ್. ಟೋಟಲ್ ಫಾರ್ಮುಲಾವನ್ನು ಶೇಕ್ ಮಾಡುವಾಗ 3 ಸ್ಪೂನ್ ಹಾಕ್ಕೊಳ್ಳಿ. ಸೊ ಟೇಸ್ಟ್ ಚೆನ್ನಾಗಿರ್ಬೇಕಂದ್ರೆ ಬೇರೆ ನಿಮ್ಮ ಹತ್ರ ಪ್ರಾಡಕ್ಟ್ಸ್ ಇದ್ದರೆ ಮಿಕ್ಸ್ ಮಾಡ್ಬೋದು. ನಾನಿವತ್ತು ರೋಸ್ ಕೀರ್ ಜೊತೆ ಕುಲ್ಫಿ ಫ್ಲೇವರ್ನ ಮಿಕ್ಸ್ ಮಾಡ್ತಾ ಇದ್ದೀನಿ, ಸರಿನಾ? ಎಕ್ಸಸೈಸ್ ಮಾಡಿ ನ್ಯೂಟ್ರಿಷನ್ ತೊಗೊಳೋದ್ರಿಂದ ತುಂಬ ಸಪೋರ್ಟ್ ಆಗುತ್ತೆ ವೆಯ್ಟ್ ಲಾಸ್ ಆಗೋಕ್ಕೆ ಮತ್ತು ಫ್ಯಾಟ್ ಲಾಸ್ ಆಗೋಕ್ಕೆ. ಮತ್ತು ಇದು ಕ್ಯಾಲೋರಿ ಬಂದುಬಿಟ್ಟು 250 ಕ್ಯಾಲೋರಿ ಒಳಗಡೆ ಇರೋದ್ರಿಂದ ನಮಗೆ ಒಂದು 4 ರಿಂದ 5 ಅವರ್ ಹಶ್ವಾಗಲ್ಲ. ಇವಾಗ ಇದರಲ್ಲಿ 250 ಕ್ಯಾಲೋರಿ ಒಳಗಡೆ ನಮಗೆ ಆಲ್ಮೋಸ್ಟ್ ಒಂದು 4 to 5 ಅವರ್ಸ್ ಹಶ್ವಾಗಿಲ್ಲ ಅಂತಂದರೆ ಫ್ಯಾಟ್ ಲಾಸ್ ಚೆನ್ನಾಗುತ್ತೆ. ಬಟ್ ನೀವು ತಿನ್ನೋ ಫುಡ್ಡಲ್ಲಿ ಕ್ಯಾಲೋರೀಸ್ ಜಾಸ್ತಿ ಆಗಿದೆ. 250 ಕ್ಯಾಲೋರಿ ಒಳಗಡೆ ನೀವು ತಿನ್ನೋಕೆ ಹೋದರೆ ಫುಡ್ ಅದು ಆಗೋದೇ ಇಲ್ಲ. ಮಿನಿಮಮ್ 600-700 ಕ್ಯಾಲೋರೀಸ್ವರೆಗೂ ಹೋಗ್ಬಿಡುತ್ತೆ ಅಲ್ವಾ? ಸೊ ಹಂಗಾಗಿ ಇದು ಬೆಟರು ವೆಯ್ಟ್ ಲಾಸಿಗೆ. ಮತ್ತು ವೆಯ್ಟ್ ಲಾಸ್ ಮಾಡ್ಬೇಕಂದ್ರೆ ರೆಗ್ಯುಲರ್ ಎಕ್ಸಸೈಸ್ ಮಾಡ್ಬೇಕಂತೇನಿಲ್ಲ. ವಾರದಲ್ಲಿ ಒಂದು 2 ರಿಂದ 3 ಸತಿ ಎಕ್ಸಸೈಸ್ ಮಾಡಿದರೆ ಬೇಕಾದಷ್ಟು ಆಗುತ್ತೆ ವೆಯ್ಟ್ ಲಾಸ್ ಮಾಡೋದು. ಬಟ್ ಡೈಲಿ ಎಕ್ಸಸೈಸ್ ಮಾಡೋರಿಗೆ ಏನು ಪ್ರಾಬ್ಲಮ್ ಅಂದರೆ, ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಮದು ಬೇಸಿಲ್ ಮೆಟಬಾಲಿಕ್ ರೇಟ್ ಅಲ್ಲ, BMR ಅದು ಜಾಸ್ತಿ ಆಗುತ್ತೆ. BMR ಜಾಸ್ತಿ ಆದರೆ ಅಶ್ವು ಜಾಸ್ತಿ ಆಗುತ್ತೆ. ಅಶ್ವು ಜಾಸ್ತಿ ಆದರೆ ಏನಾದ್ರು ತಿನ್ಬೇಕನ್ಸುತ್ತೆ. ಏನಾದ್ರು ತಿಂದರೆ ಮತ್ತೆ ಫ್ಯಾಟ್ ಜಾಸ್ತಿ ಆಗುತ್ತೆ, ವೆಯ್ಟ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ತುಂಬ ಜನ ಎಕ್ಸಸೈಸು ಜಿಮ್ಮು ಮಾಡೋವಂಥವ್ರು ಫಾಸ್ಟಾಗಿ ಯಾಕೆ ವೆಯ್ಟ್ ಲಾಸ್ ಮಾಡೋಕ್ಕಾಗಲ್ಲ ಅಂದರೆ ನಿಮ್ಮದು BMR ಜಾಸ್ತಿ ಆಗಿರುತ್ತೆ. ಸೊ ಸೇಮ್ ರೀಸನ್ಗೆ. ಸೊ ವಿಡಿಯೋದಲ್ಲಿ ಯಾವಾಗ ಹೇಳೋ ಥರ ನಿಮ್ಗೆ ಏನಾರು ವೆಯ್ಟ್ ಲಾಸ್ ಟಿಪ್ಸ್ ಬೇಕಂದರೆ ಕೆಳಗಡೆ ಕಾಣ್ತಾ ಇರೋ ನಂಬರಿಗೆ ಕಾಲ್ ಮಾಡಿ. Thank you so much watching this video. See you in next video.